ಸಾಕಷ್ಟು ಯೋಜನೆಗಳು ನಮ್ಮ ಕರ್ನಾಟಕದಲ್ಲಿ ಜಾರಿ ಇದೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋಕ್ಕೆ ಅಂತ. 100% ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತಾ ಇದೆ ನೋಡಿ. 100% ಅಂತ ಎಲ್ಲೂ ಇಲ್ಲ. ರಕ್ಷಣೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. 100ಕ್ಕೆ 100 ಅಲ್ಲ, 100ಕ್ಕೆ 200 ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಗಾಂಧೀಜಿಯವರ ಕನಸೇನಾಗಿತ್ತು? 2 ಗಂಟೆ ಮಧ್ಯರಾತ್ರಿಯಲ್ಲಿ ನಮ್ಮ ಹೆಣ್ಣುಮಕ್ಕಳು ನಿರ್ಭೀಡೆಯಿಂದ ಸ್ವಾತಂತ್ರ್ಯದಿಂದ ಭಯ ಇಲ್ಲದೆ ಓಡಾಡಿದ್ರೆ ಆವತ್ತಿನ ದಿವಸ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ತು ಅಂತ ನಾನು ಭಾವಿಸ್ತೀನಿ ಅಂತ ಹೇಳೋರು. ಇವತ್ತು ಸಿಕ್ಕಿದೆಯಾ? ಇಲ್ಲ. ಮಧ್ಯಾಹ್ನದ ತಗಲತ್ನಲ್ಲೇ ನಾವು ಓಡಾಡೋಕ್ಕಾಗ್ತಾಯಿಲ್ಲ. ಹೆಣ್ಮಕ್ಳು ರಕ್ಷಣೆ ಇಲ್ಲ. ಇವತ್ತು ನಾವಿಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀವಿ, ಪ್ರತಿ 3 ನಿಮಿಷಕ್ಕೆ ಒಂದೊಂದು ಅತ್ಯಾಚಾರ ನಡೀತಾ ಇದೆ ನಮ್ಮ ದೇಶದಲ್ಲಿ. ನಿಜಕ್ಕೂ ಕೂಡ ಅತ್ಯಾಚಾರ ಅಂತಕ್ಕಂಥ ಒಂದು ಪಿಡುಗು ಅಥವಾ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಎಲ್ಲವರೆಗೂ ಕೂಡ ಈ ಒಂದು ದೇಶಕ್ಕೆ ಸಮಾನತೆ ಅಥವಾ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸೋದಿಲ್ಲ. ಒಬ್ಬ ಹೆಣ್ಣುಮಗಳಾಗಿ ನನ್ನ ಒಂದು ಆಸೆ ಇಷ್ಟೇ. ಹೌದು, ನಾವೆಲ್ಲರೂ ಕೂಡ ಆ ಹೆಣ್ಮಕ್ಳ ಒಂದು ನಾನು 2 ಹೆಣ್ಮಕ್ಳ ತಾಯಿ ಇದ್ದೀನಿ. ನನಗೂ ಕೂಡ ಭಯನೇ ಹೆಣ್ಣುಮಕ್ಕಳ ವಿಚಾರದಲ್ಲಿ. ನಿಜವೂ ಕೂಡ ಸುರಕ್ಷಿತವಾದಂತಹ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಸರ್ಕಾರ, ಸಮಾಜ, ಪೋಷಕರು ಪ್ರತಿಯೊಬ್ಬರ ಮೇಲಿದೆ. ಅದಕ್ಕೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ.